ರೀತಿ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ಅಂತದ್ದು ಕಳ್ಳರು ಪಕ್ಷ ಅಂತ ಎಷ್ಟು ನನಗೆ ಬೈದಿದ್ದಾನೆ. ಎಷ್ಟು ಧೈರ್ಯ, ಅವ್ರು ಏಕವಚನದಲ್ಲೇ ನಿಲ್ಸಿರೋದು ಕಳ್ಳರು ಪಕ್ಷ ಅಂತ ನಾನು ಹೇಳಿದ್ದೀನಿ. ಅದೇ ಅವ್ರಿಗೆ ಯಾವ ರೀತಿ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ಒಬ್ರು ಮಾತಾಡಿದ್ದೀನಿ ಅಂತ ತೋರಿಸ್ಬಿಟ್ರೆ ಅವ್ರೇನು ಹೇಳಿದ್ರು ಕೇಳ್ತೀನಿ. ಮೊದಲನೇದಾಗಿ ಅವ್ರ ಪಕ್ಷಕ್ಕೆ ಸಾಕಷ್ಟು ಜನ ನನ್ನ ಸ್ನೇಹಿತರು ಅವ್ರ ಪಕ್ಷದಲ್ಲೂ ನಾನು ಕರೆದಿದ್ದಾರೆ. ಲಾಸ್ಟ್ ಟೈಮು ಕಾನ್ವೆನ್ಸ್ ಮಾಡಿದ್ದೀನಿ. ಅಂಥ ಭಾವನೆ ನನಗಿದ್ರೆ ನಾನು ಯಾಕಂದ್ರೆ ಹೋಗ್ತಿದ್ದೆ. ಸಿಂಪಲಾಗಿ ಅರ್ಥ ಮಾಡ್ತಾರೆ. ಯಾರು ಅವರವರು ಹುಟ್ಟಿಸ್ಕೊಂಡು ಏನು ಮಾತಾಡ್ಬಾರ್ದು. ಅಥವಾ ಬಹುಶಃ ಅವರು ಭಾಳ ಬ್ಯುಸಿಯಾಗಿದ್ದಾರೆ. ಈಗ ಮುಖ್ಯಮಂತ್ರಿಯವರು ಅವರಿಗೆ ಅಕ್ಕಪಕ್ಕದವ್ರು ಯಾರೋ ಏನು ತಪ್ಪು ಮಾಹಿತಿ ಕೊಟ್ಟಿರಬೇಕು, ಅದ್ರ ಬಗ್ಗೆ ಕನ್ಫ್ಯೂಷನ್ ಇರಬೇಕು ಅಂತ. ಆಮೇಲೆ ಮುಂದೆ ಬಿಡುವಾಗಿದ್ದಾಗ ಅವರು ನೋಡಿ ಅವರು ಕ್ಲಾರಿಟಿ ಸಿಗುತ್ತೆ. ನಾವಂತೂ ಯಾವುದೇ ಕಾರಣಕ್ಕೂ ಅಂಥ ಮಾತು ಆಡಿಲ್ಲ. ಸುಮ್ಮನೆ ಆಡಿದಿರೋ ಮಾತಿಗೆ ನಾವು ಒಪ್ಕೊಳ್ಳಲ್ಲ. ಇನ್ನೊಂದು, ಅವ್ರ ಪಕ್ಷದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತುಗಳಾಡ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಮಾಯಾಂಗ್ಲೇನೋ ಪದ ಬಳಸಿದ್ದಾರೆ. ಮೊದಲಿಂದನೂ ಕೆಟ್ಟದಾಗಿ ನಮ್ಮ ಬಗ್ಗೆ ಆಗ್ಬೋದು, ಸಿನಿಮಾದವರು ಅದು ಇದು ಅಂತ. ಈಗ ನೀವೇ ಹೇಳಿದ್ದಾನೆ ಅವರು ಸಿನಿಮಾದವರು ಅಂತ ಒಪ್ಕೊಂಡಿದ್ದಾರೆ ಅಂತ. ಸಿನಿಮಾದವರು ಅಂತ ಅವರೇ ಒಪ್ಕೊಂಡ್ಮೇಲೆ ನನಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಸಿನಿಮಾದವ್ರು ಏನಿದ್ದಾರೆ ಅವರು ಮಾತು ನಂಬಿಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಭಾಳ ಇವತ್ತು ನನಗೆ ಸಂತೋಷ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳೇ ನಾವು ಸಿನಿಮಾದವರು ಅಂತ ಒಪ್ಕೊಂಡಿದ್ದಾರೆ. ಅವರಲ್ಲಿ ಸಿನಿಮಾದವ್ರು ನಂಬಂಗಿಲ್ಲ ಅಂದರೆ ಈಗ ಜನ ಯಾರೂ ನಂಬಂಗಿಲ್ಲ. ಯಾಕಂದರೆ ಇರೋರು ಎಲ್ಲ ಸಿನಿಮಾದವರು ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ತಪ್ಪು ಕಲ್ಪನೆಗಳಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇನ್ಫಾರ್ಮೇಷನ್ ಏನೋ ಪಾಪ ಪ್ರಾಬ್ಲಮ್ ಇರಬೇಕು, ಅದನ್ನು ಸರಿಪಡಿಸ್ಬೇಕು. ಅಂತದ್ದು ಕಳ್ಳರು ಪಕ್ಷ ಅಂತ ಎಷ್ಟು ನನಗೆ ಬೈದಿದ್ದಾನೆ. ಎಷ್ಟು ಧೈರ್ಯ, ಅವ್ರು ಏಕವಚನದಲ್ಲೇ ನಿಲ್ಸಿರೋದು ಕಳ್ಳರು ಪಕ್ಷ ಅಂತ ನಾನು ಹೇಳಿದ್ದೀನಿ. ಅದೇ ಅವ್ರಿಗೆ ಯಾವ ರೀತಿ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ಒಬ್ರು ಮಾತಾಡಿದ್ದೀನಿ ಅಂತ ತೋರಿಸ್ಬಿಟ್ರೆ ಅವ್ರೇನು ಹೇಳಿದ್ರು ಕೇಳ್ತೀನಿ. ಮೊದಲನೇದಾಗಿ ಅವ್ರ ಪಕ್ಷಕ್ಕೆ ಸಾಕಷ್ಟು ಜನ ನನ್ನ ಸ್ನೇಹಿತರು ಅವ್ರ ಪಕ್ಷದಲ್ಲೂ ನಾನು ಕರೆದಿದ್ದಾರೆ. ಲಾಸ್ಟ್ ಟೈಮು ಕಾನ್ವೆನ್ಸ್ ಮಾಡಿದ್ದೀನಿ. ಅಂಥ ಭಾವನೆ ನನಗಿದ್ರೆ ನಾನು ಯಾಕಂದ್ರೆ ಹೋಗ್ತಿದ್ದೆ. ಸಿಂಪಲಾಗಿ ಅರ್ಥ ಮಾಡ್ತಾರೆ. ಯಾರು ಅವರವರು ಹುಟ್ಟಿಸ್ಕೊಂಡು ಏನು ಮಾತಾಡ್ಬಾರ್ದು. ಅಥವಾ ಬಹುಶಃ ಅವರು ಭಾಳ ಬ್ಯುಸಿಯಾಗಿದ್ದಾರೆ. ಈಗ ಮುಖ್ಯಮಂತ್ರಿಯವರು ಅವರಿಗೆ ಅಕ್ಕಪಕ್ಕದವ್ರು ಯಾರೋ ಏನು ತಪ್ಪು ಮಾಹಿತಿ ಕೊಟ್ಟಿರಬೇಕು, ಅದ್ರ ಬಗ್ಗೆ ಕನ್ಫ್ಯೂಷನ್ ಇರಬೇಕು ಅಂತ. ಆಮೇಲೆ ಮುಂದೆ ಬಿಡುವಾಗಿದ್ದಾಗ ಅವರು ನೋಡಿ ಅವರು ಕ್ಲಾರಿಟಿ ಸಿಗುತ್ತೆ. ನಾವಂತೂ ಯಾವುದೇ ಕಾರಣಕ್ಕೂ ಅಂಥ ಮಾತು ಆಡಿಲ್ಲ. ಸುಮ್ಮನೆ ಆಡಿದಿರೋ ಮಾತಿಗೆ ನಾವು ಒಪ್ಕೊಳ್ಳಲ್ಲ. ಇನ್ನೊಂದು, ಅವ್ರ ಪಕ್ಷದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಮಾತುಗಳಾಡ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಮಾಯಾಂಗ್ಲೇನೋ ಪದ ಬಳಸಿದ್ದಾರೆ. ಮೊದಲಿಂದನೂ ಕೆಟ್ಟದಾಗಿ ನಮ್ಮ ಬಗ್ಗೆ ಆಗ್ಬೋದು, ಸಿನಿಮಾದವರು ಅದು ಇದು ಅಂತ. ಈಗ ನೀವೇ ಹೇಳಿದ್ದಾನೆ ಅವರು ಸಿನಿಮಾದವರು ಅಂತ ಒಪ್ಕೊಂಡಿದ್ದಾರೆ ಅಂತ. ಸಿನಿಮಾದವರು ಅಂತ ಅವರೇ ಒಪ್ಕೊಂಡ್ಮೇಲೆ ನನಗೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಸಿನಿಮಾದವ್ರು ಏನಿದ್ದಾರೆ ಅವರು ಮಾತು ನಂಬಿಡಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಭಾಳ ಇವತ್ತು ನನಗೆ ಸಂತೋಷ ಆಗಿದೆ. ನಮ್ಮ ಮುಖ್ಯಮಂತ್ರಿಗಳೇ ನಾವು ಸಿನಿಮಾದವರು ಅಂತ ಒಪ್ಕೊಂಡಿದ್ದಾರೆ. ಅವರಲ್ಲಿ ಸಿನಿಮಾದವ್ರು ನಂಬಂಗಿಲ್ಲ ಅಂದರೆ ಈಗ ಜನ ಯಾರೂ ನಂಬಂಗಿಲ್ಲ. ಯಾಕಂದರೆ ಇರೋರು ಎಲ್ಲ ಸಿನಿಮಾದವರು ಈ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ಸೊ ತಪ್ಪು ಕಲ್ಪನೆಗಳಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇನ್ಫಾರ್ಮೇಷನ್ ನಾನು ಗೌರವ ಕೊಟ್ಟಿದ್ದಕ್ಕೆ, ನಾನು ಆ ಕಲಾವಿದರು ಅಂತೇಳಿ ಗೌರವ ಕೊಟ್ಟಿದ್ದಕ್ಕೆ ಇಲ್ಲಿ ಹಳ್ಳಹಳ್ಳಿನಲ್ಲಿ ಬಂದು ಯಾವನೋ ರಾಕ್ ಎಂತನೋ ಯಶ್ ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾನೆ. ನನ್ನ ಪಕ್ಷನ ಹಳ್ಳಿಗಳ ಕಡೆ ಬಂದು ಅವ್ರಿಗಿನ್ನೂ ಗೊತ್ತಿಲ್ಲ. ನನ್ನ ಕಾರ್ಯಕರ್ತರುಗಳು ಇವತ್ತು ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು, ಎಲ್ಲಿ ನನ್ನ ಕುಮಾರಣ್ಣಂಗೆ ತೊಂದರೆ ಆಗ್ತದೋ ನಾವು ಗಲಾಟೆ ಮಾಡಿ ಅಂತ ಹೇಳಿ. ಪುಣ್ಯಾತ್ಮರು ನೀವು ಹಳ್ಳಿನಲ್ಲಿ ಅವ್ರು ಏನು ಮಾತಾಡಿದ್ರು ಬಾಯಿ ಮುಚ್ಕೊಂಡಿದ್ದೀರಿ. ನನಗೆ ಅರ್ಥ ಆಗ್ತದೆ, ನನಗೆ ತೊಂದರೆ ಆಗಬಾರದು ಅಂತ ಹೇಳಿ. ಇವರು ಸಿನಿಮಾದಲ್ಲಿ ಪರದೆ ಮೇಲೆ ನೋಡ್ತಿರಲ್ಲ ನೀವು. ನಾನು ನಿರ್ಮಾಪಕನೇ, ಇಂಥವ್ರನ್ನ ಪಿಕ್ಚರ್ ಹಾಕೊಂಡು ತೆಗೆದಿರ ನಾನು ಎಲ್ಲಿದ್ದೀವಿರಲ್ಲ. ನಮ್ಮಂತ ನಿರ್ಮಾಪಕರಿದ್ರೆ ಇವು ಬದುಕ್ತವೆ. ಇವರೇನು ಕಷ್ಟಪಟ್ಟು ತಂದುಬಿಟ್ಟಿದ್ದಾರೆ. ಸಿನಿಮಾದಲ್ಲಿ ಪರದೆ ಮೇಲೆ ನೀವು ನೋಡ್ತಿರಲ್ಲ, ಸತ್ಯ ಅನ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಪ್ರತಿದಿನ ನೀವು ಅನುಭವಿಸ್ತಿರಲ್ಲ ನಿಮ್ಮ ಮನೆ ಒಳಗೆ, ಅದು ನಿಜವಾದ ಸತ್ಯ, ಪರದೆ ಮೇಲೆ ಇರೋದಲ್ಲ. ನನ್ನ ರೈತರಿಗೆ ಇವತ್ತು 45,000 ಕೋಟಿ ಸಾಲ ಮನ್ನಾ ಮಾಡಿದೆ. ಆದರೆ ಕೆಲವು ಕಡೆ ಹೋದಾಗ ಕೆಲವು ಹೆಣ್ಣು ಮಕ್ಕಳು ಕೇಳ್ತೀರಿ, ಸರಿಯಪ್ಪ ನೀನು ರೈತರು ಯಾರು ಸಾಲ ತಗೊಂಡ್ರು ಅವರಿಗೆ ಮನ್ನಾ ಮಾಡಿದೆ, ನಾವೇನು ಸಾಲನೇ ತಗೊಂಡಿಲ್ವಲ್ಲ, ನನಗೇನು ಕೊಟ್ಟೆ ಅಂತ ನನ್ನ ತಾಯಿಂದರು ಕೆಲವು ಕಡೆ ಕೇಳ್ತಾರೆ. ಇವತ್ತು ನಾನು ಯಾವುದು ಯೋಚನೆ ಮಾಡ್ತೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ.
ಇವತ್ತು ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಆಗಿರೋದು ನಾನು ಮೆರಿಬೇಕು ಅಂತ ಇಲ್ಲಿ ಮೆರಿಬೇಕು ಅನ್ನೋದಲ್ಲ. ಇವತ್ತು ನಾನು ಅಧಿಕಾರ ಪಡೆದೇ ಹೋದ್ರೆ 4 ಜನಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ಬರೀ ಭಾಷಣ ಮಾಡ್ಕೊಂಡು ಹೋಗಬೇಕು. ಇವತ್ತು ಈ ರೈತರ ಸಾಲ ಮನ್ನಾ ಯಾತಿಗೆ ಮಾಡಿದೆ? ಹಳ್ಳಿಗಳಿಗೆ ಬಂದೆ, ನೋಡದೆ. ನಿಮ್ಮ ಮಂಡ್ಯದ ಒಬ್ಬ ಯಾವುದೋ ಬೀವಸೂರ ಯಾವುದೋ ಗ್ರಾಮ, ನಾನವತ್ತು ರಾಮದುರ್ಗದಲ್ಲಿದ್ದೆ, ಬೆಳಗಾವಿನಲ್ಲಿ ಚುನಾವಣೆಗಿಂತ ಮುಂಚೆ ಪ್ರಚಾರ ಸಭೆಯಲ್ಲಿದ್ದೆ, ಬಹಿರಂಗ ಸಭೆಯಲ್ಲಿ. ನನಗಲ್ಲಿ ಪೊಲೀಸರು ಬಂದು ಹೇಳಿದ್ರು, ಮಂಡ್ಯದಲ್ಲಿ ಒಂದು ಹೊಸೂರು ಅಂತಕ್ಕಂಥ ಗ್ರಾಮದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡು ನನ್ನನ್ನ ಕೊನೆ ಅಂತ್ಯಕ್ರಿಯೆಗೆ ಅಂತ ಮುಂಚೆ ಕುಮಾರಣ್ಣ ಬಂದು ನನ್ನನ್ನು ನೋಡಬೇಕು, ನಂತರ ನಾನು ಅಂತ್ಯಕ್ರಿಯೆ ಮಾಡಿ ಅಂತ ಲೆಟರ್ ಬರೆದಿದ್ದಾನೆ ಅಂತ ಹೇಳಿ ರಾಮದುರ್ಗದಲ್ಲಿ ಹೇಳುತ್ತಾರೆ. ನಾನು ಗೌರವ ಕೊಟ್ಟಿದ್ದಕ್ಕೆ, ನಾನು ಆ ಕಲಾವಿದರು ಅಂತೇಳಿ ಗೌರವ ಕೊಟ್ಟಿದ್ದಕ್ಕೆ ಇಲ್ಲಿ ಹಳ್ಳಹಳ್ಳಿನಲ್ಲಿ ಬಂದು ಯಾವನೋ ರಾಕ್ ಎಂತನೋ ಯಶ್ ಅಂತೆ, ಯಶು ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾನೆ. ನನ್ನ ಪಕ್ಷನ